ಲೇಡೀಸ್ ಅಂಡ್ ಜೆಂಟಲ್ಮನ್, ಆಕ್ಸಿಡೆಂಟಲ್ ಎಂಎಲ್ಎ ಪ್ರದೀಪ್ ಈಶ್ವರ್ ಮಾತಿನ ಮೂಲಕವೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಮಾತಿನ ಮೂಲಕವೇ ಕಾಂಟ್ರವರ್ಸಿಗಳನ್ನ ಸೃಷ್ಟಿಸಿಕೊಂಡ್ರು. ಈಗ ತಮ್ಮ ಮಾತಿನಿಂದಾಗ್ಲಿಯೇ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು ಯಾರು, ಏನಿದು ಘಟನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅಪ್ರಬುದ್ಧ ಅಸಂಬದ್ಧ ವರ್ತನೆ ವಿರುದ್ಧ ಈಗ ಜಯನಗರದ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡುವ ಮತ್ತು ಜನಪ್ರತಿನಿಧಿಗಳ ಘನತೆಗೆ ಕುಂದು ತರುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರದೀಪ್ ಈಶ್ವರ್ ಅವರು ಮಾಡಿದ್ದು ಕೂಡ ಒಂದರ್ಥದಲ್ಲಿ ತಪ್ಪೆ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರ ವಿರುದ್ಧ ತೋಳು ತಟ್ಟೋದು, ಹಿರಿಯ ಮುಖಂಡರ ವಿರುದ್ಧ ನಿಂದನಾತ್ಮಕ ಮತ್ತು ಅವಹೇಳನಕಾರಿ ಪದಗಳನ್ನು ಬಳಸೋದು, ಇದೆಲ್ಲ ರಾಜಕೀಯ ನಾಯಕನಿಗೆ ಸಂದಂತಹ ವರ್ತನೆಗಳಲ್ಲ. ಈ ಕಾರಣಕ್ಕಾಗಿಯೇ ಪ್ರದೀಪ್ ಈಶ್ವರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಲವೊಂದು ಸಲ ಜನಗಳೇ ಇವರ ವಿರುದ್ಧ ತುಂಬಾ ಹಗುರವಾಗಿ ಮಾತನಾಡಿದ್ದು ಇದೆ. ಎಲ್ಲಿ ಏನು ಮಾತನಾಡಬೇಕು ಅನ್ನುವಂತಹ ಪ್ರಬುದ್ಧತೆ ಇನ್ನೂ ಕೂಡ ಪ್ರದೀಪ್ ಈಶ್ವರ್ಗೆ ಇಲ್ಲ. ಅದಕ್ಕೆ ಆಗಾಗ ಪ್ರದೀಪ್ ಈಶ್ವರ್ ಹೆಸರಿನ ಜೊತೆಗೆ ಹುಚ್ಚ ವೆಂಕಟ್ ಹೆಸರು ತಳುಕು ಹಾಕಿಕೊಳ್ಳುತ್ತೆ. ಹುಚ್ಚ ವೆಂಕಟ್ ನಂತರ ಈಗಂತೂ ಪ್ರತಿ ಟ್ರೋಲ್ ಪೇಜ್ಗಳಲ್ಲೂ ಪ್ರದೀಪ್ ಈಶ್ವರ್ ಅವರದ್ದೇ ಹವಾ. ಇವರ ವರ್ತನೆಯನ್ನ ನೋಡಿ ನನಗೂ ಒಬ್ಬ ಪ್ರತಿಸ್ಪರ್ಧಿ ಸೃಷ್ಟಿಯಾದ ಅಂತ ಹೇಳಿ ಹುಚ್ಚ ವೆಂಕಟ್ಗೆ ಶಾಕ್ ಆಗಿದ್ರೆ ಅದ್ರಲ್ಲೇನು ಆಶ್ಚರ್ಯ ಇಲ್ಲ. ತಮ್ಮ ಅಸಂಬದ್ಧ ವರ್ತನೆಯಿಂದ ಕೇಸ್ ಮೇಲೆ ಕೇಸ್ ಹಾಕಿಸಿಕೊಳ್ತಿರೋ ಪ್ರದೀಪ್ ಈಶ್ವರ್ಗೆ ಯಾವಾಗ ಬುದ್ಧಿ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.